ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ಒಂದು 9 ಎಕರೆ ಕೋಕೋನಟ್ ಫಾರ್ಮು ಮಾರಾಟಕ್ಕೆ ಬಂದಿದೆ. ಇದು ಬಂದು ನಿಮಗೆ ಮಳವಳ್ಳಿ ರಿಜಿಸ್ಟ್ರೇಷನ್ ಬರುತ್ತೆ. ಬ್ಯಾಂಗ್ಳೂರಿಗೆ ಹತ್ರ ಇದೆ. ಬ್ಯಾಂಗ್ಳೂರಿಗೆ ಒಂದು 120 ಕಿಲೋಮೀಟ್ರ್ ಅಂತರದಲ್ಲಿದೆ. ನೋಡಿ ಏನು ತೋರಿಸ್ತಾ ಇದ್ದೀನಿ, ಇದೇ ಜಾಗ. 7 ಎಕರೆ ಈ ಥರ ಸೊಸು ಗಿಡ ಇದೆ. 2 ಎಕರೆ ದೊಡ್ಡ ಗಿಡ ಇದೆ, ಆಲ್ರೆಡಿ ಫಲ ಸ್ಟಾರ್ಟ್ ಆಗಿರೋಂಥದ್ದು. ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸರ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಥರ ನಿಮಗೆ 7 ಎಕರೆ ಈ ಥರ ಗಿಡ ಬರುತ್ತೆ ನಿಮಗೆ. ಇದು ನಿಮಗೆ ಒಂದು 3 ವರ್ಷದ ಗಿಡ ಸರ್. ಇದು 3 ವರ್ಷ ಗಿಡ. ಇನ್ನೊಂದು 1 ವರ್ಷ 2 ವರ್ಷ ಬಿಟ್ಟರೆ ನಿಮಗೆ ಇದು ಫಲ ಕೂಡ ಸ್ಟಾರ್ಟ್ ಆಗುತ್ತೆ. ಇದು ಪ್ಯೂರ್ ರೆಡ್ ಸಾಯಿಲ್ ಸರ್, ಕುಂಕುಮ ಥರ ಇದೆ ಮಣ್ಣು. ಇದರಲ್ಲಿ ನೀವು ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ, ಅಷ್ಟು ಪ್ಯೂರು ರೆಡ್ ಸಾಯಿಲು. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ, ಒಳ್ಳೆ ಸೆಕ್ಯೂರ್ ಜಾಗ. ವಿಲೇಜಿಂದ ಜಸ್ಟ್ ನಿಮಗೆ ಒಂದು 500 ಮೀಟ್ರ್ ಇದೆ ವಿಲೇಜಿಂದ. ನೋಡಿ ಇದು ಏನು ನೋಡ್ತಾ ಇದ್ರೆ ಇದೇ ಜಾಗ. ಸಾಯಿಲ್ ಮಾತ್ರ ಬಂದು ಒಳ್ಳೆ ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ಇಲ್ಲಿ ಜಾಗದಿಂದ ಒಂದು 120 ಕಿಲೋಮೀಟ್ರ್ ಅಂತರದಲ್ಲಿದೆ. ಕರೆಕ್ಟಾಗಿ ನಿಮಗೆ ಮಳವಳ್ಳಿಗೆ 30 ಕಿಲೋಮೀಟ್ರ್ ಬರುತ್ತೆ ಜಾಗದಿಂದ. ತಲಕಾಡಿಂದ ನೀವು ಕರೆಕ್ಟಾಗಿ ಈ ಜಾಗಕ್ಕೆ ಒಂದು 7-8 ಕಿಲೋಮೀಟ್ರ್ ತಲಕಾಡು. ತಲಕಾಡಿಗೆ ಒಂದು 7-8 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಜಾಗ ಮಾತ್ರ ಒಳ್ಳೆ ಅದ್ದೂರಿಯಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಸೂಪರಾಗಿರೋಂಥ ಜಾಗ. ನೋಡಿ ಸರ್, ಒಂದು 8 ಎಕರೆ 10 ಎಕರೆ ಈ ಥರ ನೋಡೋರಿಗೆ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. 2 ಬೋರ್ವೆಲ್ ಇದೆ, ಒಂದು ಓನ್ TC ಕೂಡ ಇದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಇಂಥ ಮಣ್ಣು ನಿಮಗೆ ಸಿಗಲ್ಲ ಸರ್, ರೇರು. ಪ್ಯೂರ್ ರೆಡ್ ಸಾಯಿಲು. ನೋಡ್ಕೊಳ್ಳಿ ಎಲ್ಲಿವರೆಗಿದೆ ಇದು ಜಾಗ. ನೋಡಿ ಸರ್, ಅಲ್ಲಿ ನಂದು 2 ವೀಲರ್ ನಿಂತಿದೆಯಲ್ಲ, ಅದೇ ನಿಮ್ಗೆ ಎಂಟ್ರೆನ್ಸು. 2 ವೀಲರ್ ನಿಂತಿದೆಯಲ್ಲ, ಅಲ್ಲಿಂದನೇ ಎಂಟ್ರೆನ್ಸು ನಿಮಗೆ. ಫುಲ್ಲು ಎಲ್ಲ 7 ಎಕರೆನೂ ಈ ಥರ ಸೊಸಿ ಗಿಡ. ಜಾಗ ಮಾತ್ರ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಜಾಗ ಮಾತ್ರ. ಓನರ್ ಬಂದು ಸಿಂಗಲ್ ಬರ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಓನರ್ ಬಂದು ನಾನು ಅಗ್ರಿಮೆಂಟ್ ಟೈಮ್ ಕೊಡಲ್ಲ ಸಿಗೋರೆ, ಡೈರೆಕ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ವಂತೆ. ನಿಮ್ಮ ಲೀಗಲ್ ನೋಡ್ಕೊಳ್ಳೋವ್ರಿಗೆ ಮಾತ್ರ ಟೈಮ್ ಇರುತ್ತೆ. ಲೀಗಲೆಲ್ಲ ಓಕೆ ಆಯಿತು ಅಂದರೆ ಡೈರೆಕ್ಟು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ನೀವು. ನೋಡಿ ಸರ್, ಜಾಗ ಹೆಂಗಿದೆ ಅಂದರೆ ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ಎಲ್ಲ ನಾಟಿ ಟಿಪ್ಟೂರು ಸಸಿಗಳು ತಂದು ಹಾಕಿರೋದವರು. ಎಲ್ಲ ನಾಟಿ ಸಸಿಗಳು, ಟಿಪ್ಟೂರು ಸಸಿಗಳು. ತುಂಬ ಚೆನ್ನಾಗಿದೆ ನೋಡಿ ಗಿಡ. ಅಲ್ಲಿ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ ನೋಡಿ. ಇಲ್ಲ ಲೋಟ್ರಿ ಹೊಡೆಯೋಕ್ಕೆ ಸೈಡಲ್ಲಿ ಎತ್ತಿಟ್ಟಿದ್ದಾರೆ. ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ರೇಷನ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಂಟೆನೆನ್ಸು. ನೋಡಿ ಸರ್, ನಿಮಗೆ ದೊಡ್ಡ ಗಿಡ ಬಂದು ಈ ಥರ 2 ಎಕರೆ ದೊಡ್ಡ ಗಿಡ ಇರೋದು. ಆಲ್ರೆಡಿ ಫಲ ಸ್ಟಾರ್ಟ್ ಆಗಿರೋಂಥದ್ದು 2 ಎಕರೆ ಈ ಥರ ದೊಡ್ಡ ಗಿಡ ಇದೆ. ಒಳ್ಳೆ ಸೆಕ್ಯೂರ್ ಜಾಗ ಸರ್. ವಿಲೇಜಿಂದ ಜಸ್ಟ್ ನಿಮಗೆ ಒಂದು 300-400 ಮೀಟ್ರ್ ಅಂದ್ಕೊಂಡಿದ್ದೀನಿ ಅಷ್ಟೇ. ಒಳ್ಳೆ ಸೆಕ್ಯೂರ್ ಜಾಗ, ತುಂಬ ಚೆನ್ನಾಗಿದೆ ನಿಮಗೆ. ನೋಡಿ, ಬೆಂಗಳೂರವ್ರು ಏನಾದ್ರು ನೋಡ್ತಾ ಇರೋರು, ಸೂಪರಾಗಿದೆ ಜಾಗ. ಇಂಥ ಜಾಗ ನಿಮಗೆ ಮತ್ತೆ ಸಿಗೋಲ್ಲ. 2 ಮನೆ ಇದೆ, ಬೋರ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಇದು ನಿಮಗೆ 2 ಎಕರೆ ಫಲ ಸ್ಟಾರ್ಟ್ ಆಗಿರೋಂಥ ಗಿಡ. ಇದು ನಿಮಗೆ ಪದೇ ಹೇಳ್ತಾಯಿದೆ, ನಿಮಗೆ ಮಳವಳ್ಳಿ ರಿಜಿಸ್ಟ್ರೇಷನ್ ಬರುತ್ತೆ. ನೀವು ಕನಕಪುರದಿಂದ ಬಂದ್ರೂ ಹತ್ತಿರ ನಿಮಗೆ. ಮೈಸೂರಿಗೆ ಇಲ್ಲಿಂದ ಕರೆಕ್ಟಾಗಿ ಒಂದು 80 ಕಿಲೋಮೀಟ್ರ್ ಅಂತರದಲ್ಲಿದೆ ಮೈಸೂರಿಗೆ 80 ಕಿಲೋಮೀಟ್ರ್ ಬರುತ್ತೆ. ನರಸೀಪುರ ಬಂದು ನಿಮಗೆ ಒಂದು 24 ಕಿಲೋಮೀಟ್ರ್ ಬರುತ್ತೆ. ಮಳವಳ್ಳಿಗೆ ಕರೆಕ್ಟಾಗಿ ನಿಮಗೆ ಒಂದು 29-30 ಕಿಲೋಮೀಟ್ರು ಮಳವಳ್ಳಿ. ಇದು ಬಂದು ನಿಮಗೆ ಮಳವಳ್ಳಿ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ಇದು ಕೂಡ ತಿಪ್ಟೂರು ಸಸಿನ ತಂದು ಹಾಕಿರೋದವರು. ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ನೋಡಿ. ನೀವು ಏನು ನೋಡ್ತಾ ಇದ್ರೆ ವೀಡಿಯೋದಲ್ಲಿ ಸೇಮ್ ಹಿಂಗೆ ಇದೆ ಸರ್ ಜಾಗ. ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ತೋಟ ಮಾತ್ರ ಅದ್ದೂರೇ ಮಾಡಿದ್ದಾರೆ ನೋಡಿ ಸರ್. ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಸೇಮ್ ಹಿಂಗೆ ಇದೆ. ನೀವು ಡೈರೆಕ್ಟ್ ಬಂದ್ರೂ ಹಿಂಗೆ ಇರೋದು ಜಾಗ. ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದೇ ಥರ ಇದೆ ಜಾಗ ಮಾತ್ರ. ಒಳ್ಳೆ ಅದ್ದೂರಿಯಾಗಿದೆ ಜಾಗ. ಸಿಂಪಲಾಗಿ ಇವರು ಜಾಸ್ತಿ ಏನು ಮನೆ ಮಾಡಿಲ್ಲ. ಸಿಂಪಲಾಗಿ ಈ ಥರ 2 ಮನೆ ಇದೆ, ಲೇಬರ್ ಹೌಸು. ಇವ್ರಿಗೆ ಜಮೀನು ಬಂದು ತುಂಬ ಇದೆ ಬಿಡಿ. ಇವ್ರಿಗೆ ಹೆಚ್ಚು ಕಮ್ಮಿ ಒಂದು
60ರಿಂದ 70 ಎಕರೆ ಜಮೀನಿದೆ ಅವ್ರಿಗೆ. ಅದರಲ್ಲಿ ನಿಮಗೆ ಈ ತೋಟ ಏನು ಮಾಡಿದ್ದಾರೆ, ತೋಟ ಮಾತ್ರ ಕೊಡ್ತಾಯಿದ್ದಾರೆ ಅವರು. ನೋಡಿ ಸರ್, ಬೆಂಗಳೂರವ್ರು ಯಾರು ವೀಡಿಯೋ ನೋಡ್ತಾಯಿದ್ರೆ, ಬೆಂಗಳೂರಿಗೆ ಕರೆಕ್ಟಾಗಿ ಬರೀ 120 ಕಿಲೋಮೀಟ್ರ್ ಅಂತರದಲ್ಲಿದೆ. ನೀವು ಕನಕಪುರ ರೂಟ್ ಬಂದರೆ ಹತ್ತಿರ, ಕನಕಪುರ ಬಂದರೆ ಮಳವಳ್ಳಿಯಿಂದ ಒಂದು 29-30 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ಈ ಥರ ದೊಡ್ಡ ಗಿಡ 2 ಎಕರೆ ಇದೆ. ಫಲ ಮಾತ್ರ ತುಂಬ ಚೆನ್ನಾಗಿದೆ ಬಿಡಿ ಫಲ. ನೋಡಿ ಎಲ್ಲ ಗಿಡದಲ್ಲೂ ಈ ಥರ ಇದೆ. ನೋಡಿ ಸರ್, ನಿಮಗೆ ಇಲ್ಲಿ ವೀಡಿಯೋದಲ್ಲೇ ತೋರಿಸ್ತಿದ್ದೀನಿ, ಅದೇ ಥರ ಎಲ್ಲ ಗಿಡದಲ್ಲೂ ಇದೆ. ನೋಡಿ ಅಲ್ಲಿ ನೋಡಿ ಪಕ್ಕದ ಗಿಡನೂ ನೋಡಿ, ಕಾಯಿ ಎಳ್ಳೀರು ಮಾತ್ರ ಭಯಂಕರ ಬಿಟ್ಟಿದೆ ಫುಲ್ಲು. ಇವ್ರೇನು ಎಳ್ಳೀರು ಕುಯ್ಸಲ್ಲ, ಬರೀ ಕಾಯಿ ಮಾತ್ರ ಇದು ಮಾಡ್ತಾರದು ಇವರು. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡೈರೆಕ್ಟು ಓನರ್ ಹತ್ರನೇ ಬಿಡ್ತೀವಿ. ನೀವು ಏನೇ ಇದ್ದರೂ ಓನರ್ ಹತ್ರ ಮಾತಾಡ್ಕೊಳ್ಳಿ. ರೈಟಾಗಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಒಳಗಡೆ ಎಷ್ಟು ತೆಂಗಿದೆ ಏನಿದೆ ಎಲ್ಲನೂ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಇಷ್ಟು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಸುಮ್ಮನೆ ಕಾಟ ಚೀಟಿಗೆಲ್ಲ ಕಾಲ್ ಮಾಡಿ ಸರ್ ನಿಮಗೆ ಎಲ್ಲಿ ಬರುತ್ತೆ ಲ್ಯಾಂಡು ಏನು ಅಂತ ಕೇಳೋಕ್ಕೋಸ್ಕರ ಟ್ರೈ ಮಾಡಬೇಡಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಲ್ ಮಾಡಿ, ಡೈರೆಕ್ಟು ಜಮೀನಿಗೆ ವಿಸಿಟ್ ಮಾಡಿಸ್ತೀನಿ, ಸರಿನಾ? ಕಾಲ್ ಮಾಡಿ ಕಾಟ ಚೀಟಿಗೆಲ್ಲ ಸರ್ ತಿಳ್ಕೊಳ್ಳೋಕ್ಕೆ ಎಲ್ಲಿದೆ ಸರ್ ಏನಿದೆ ಸರ್ ಅಂತ ಮತ್ತೆ ಕಾಲ್ ಮಾಡಿ ನಮಗೂ ಡಿಸ್ಟರ್ಬ್ ಮಾಡಬೇಡಿ. ನೋಡಿ ನಿಮ್ಗೆ ಆವಾಗಲೇ ತೋರಿಸ್ದಂಗೆ ನೋಡಿ, ಸೇಮ್ ನಿಮಗೆ ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ಫಲ. ಸಿಂಪಲಾಗಿ ಒಂದು 5 ಎಕರೆ 10 ಎಕರೆ ತೋಟ ನೋಡ್ತಾರೆ ಅವ್ರಿಗೆ ಒಳ್ಳೆ ಜಾಗ ತುಂಬ. ಆಮೇಲೆ ವಿಲೇಜ್ಗೆ ಸೆಕ್ಯೂರ್ ಜಾಗ ಸರ್. ನಿಮಗೆ ಸಾಯಿಲ್ ಮಾತ್ರ ಕುಂಕುಮ ಕಣಗಿದೆ ನೋಡಿ. ನೀವು ಇದರಲ್ಲಿ ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ ನಿಮಗೆ, ಆ ಥರ ಇದೆ ಸಾಯಿಲ್ ಮಾತ್ರ. ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಮಳವಳ್ಳಿ ರಿಜಿಸ್ಟ್ರೇಷನ್ ಬರುತ್ತೆ ನಿಮಗೆ, ಸರಿನಾ? ಇದು ಅಂದರೆ ಜಮೀನು ಒಳಗಡೆ ಓಡಾಡಕ್ಕೆ ಬಿಟ್ಕೊಂಡಿದ್ದಾರೆ. ಟೋಟಲಿ ನಾನು ಓನರ್ ಕೇಳಿದೆ, ಹೆಚ್ಚು ಕಮ್ಮಿ ಒಂದು 700-800 ಗಿಡ ಇದೆ ಸರ್ ಅಂತ ಹೇಳಿದ್ರು. ಒಂದು ಎಕರೆಗೆ 60 ಗಿಡ ಹಾಕಿದಾರಂತೆ, ತಿಪ್ಟೂರು ಗಿಡ ಇದು. ಅದಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು 700-800 ಗಿಡ ಬರುತ್ತೆ ಸಿಗೋರು ಅಂತ ಹೇಳಿದ್ರು. ಅದನ್ನು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತೀನಿ ಅವ್ರ ಹತ್ರ. ಕನ್ಫರ್ಮ್ ಮಾಡಿ ಎಷ್ಟಿದೆ ಅಂತ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ನೋಡಿ ಆವಾಗಲೇ ತೋರಿಸ್ದಂಗೆ ಸಿಂಪಲ್ ಆಗಿದೆ ಮನೆ. ಇಲ್ಲೊಂದು ಮನೆ ನೋಡಿ, ಇಲ್ಲೊಂದು ಮನೆ ಇದೆ ಸಿಂಪಲ್. ಏನಂದರೆ ಲೇಬರ್ಗಳಿಗೆ ಇರೋಕ್ಕೋಸ್ಕರ. ನೀವು ಓನಾಗಿ ಮನೆ ಬೇಕು ಅಂದರೆ ನಿಮ್ಮ ಫ್ಯಾನಿಂಗಲ್ಲಿ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು ನೀವು. ನೋಡಿ ಇಲ್ಲೊಂದು ಬೋರ್ ಇದೆ. ಆ ತೋಟ ತೋರಿಸ್ತಾನಲ್ಲ 2 ಎಕರೆ, ಆ ತೋಟದೊಳಗಡೆ ಒಂದಿದೆ, ಈ ತೋಟ ಒಳಗಡೆ ಒಂದಿದೆ. ಇದೇ ನಿಮಗೆ ಎಂಟ್ರೆನ್ಸು ನೋಡಿ, ಇದೇನು ತೋರಿಸ್ತಾ ಇದ್ದೀನಿ, ಇದೇ ಎಂಟ್ರೆನ್ಸು ನಿಮಗೆ. ತೋಟ ಮಾತ್ರ ಅದ್ದೂರಿಯಾಗಿದೆ ತೋಟ ನೋಡಿ. ಇವರು ಅಂದರೆ ತಿಪ್ಟೂರು ಕಾಯಿನ ತೊಗೊಬಂದು ಅವರೇ ನಾಟಿ ಮಾಡಿ ನೆಟ್ಟಿರೋಂಥ ಗಿಡಗಳಿದು. ತಿಪ್ಟೂರು ಕಾಯಿ ತೊಗೊಬಂದು ಅವರೇ ಎಲ್ಲ ನಾಟಿ ಮಾಡಿ ಸೊಸಿ ಮಾಡಿ ಅವರೇ ಕೂಡ ನೆಟ್ಟಿರೋಂಥದ್ದು. ಈ ಸಾಯಿಲ್ ನೋಡ್ತಿದ್ರೇ ಭಯಂಕರ ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ನಿಮ್ಗೆ ಆವಾಗಲೇ ಹೇಳ್ದಂಗೆ ಇದರಲ್ಲಿ ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ ನೀವು, ಆ ಥರ ಇದೆ ಮಣ್ಣು ಮಾತ್ರ. ಓನರ್ ಬಂದು ಸಿಂಗಲ್ ಬರ್ತಾರೆ, ಸಿಂಗಲ್ ಓನರು. ನೋಡಿ ಸರ್, ಇದೆಲ್ಲ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ಆರಂಭ ಮಾಡೋಕ್ಕೋಸ್ಕರ ಸೈಡಲ್ಲಿ ಎತ್ತಿಟ್ಕೊಂಡಿದ್ದಾರೆ. ತೆಂಗಿನ ಗಿಡ ಒಳ್ಳೆ ಡಿಸ್ಟೆನ್ಸಲ್ಲಿ, ತುಂಬ ದೂರದಲ್ಲಿ ಡಿಸ್ಟೆನ್ಸಲ್ಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಲೈನು. ನೋಡಿ ಏನು ಲೈನ್ ನೋಡ್ತಾ ಇದ್ದಾರೆ, ಅದ್ದೂರಿ ಮೇಂಟೆನೆನ್ಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈನ್ ಕೂಡ.
ಸಾರಿ ಸರ್, ಒಂದು ಓನ್ ಟಿ ಸಿನೂ ಕೂಡ ಇದೆ. ಅಲ್ಲಿ ಕಲ್ಕಂಬ ಕಾಣ್ತಾ ಇದೆಯಲ್ಲ, ಅದರಿಂದ ಪಕ್ಕದಲ್ಲೂ 1 ಎಕರೆ 17 ಗುಂಟೆ, ಆ ಕಡೆ ಒಂದು RTC ನಂಬರ್ ಇದೆ. ಇದೊಂದು 7 ಎಕರೆ, ಇದೊಂದು ಸರ್ವೆ ನಂಬರ್ ಇದೆ. ಆ ಮಧ್ಯೆ ಒಂದು ಫೆನ್ಸಿಂಗ್ ಹಾಕಿದಾರಲ್ಲ, ಅದು ಬೇರೆಯವ್ರದ್ದು. ಅದ್ರ ಪಕ್ಕದಲ್ಲಿ ನಿಮಗೆ 1 ಎಕರೆ 30 ಗುಂಟೆ ಒಂದು, ಆ ಕಡೆ ಒಂದು RTC ಸೇರ್ಕೊಂಡಿದೆ. ಇದೇ ನಿಮಗೆ ಎಂಟ್ರನ್ಸು ನೋಡಿ. ಅಲ್ಲಿ ದೊಡ್ಡ ಗಿಡ ಇದೆಯಲ್ಲ, ಅದು 2 ಎಕರೆ ನಿಮಗೆ ತೋಟ. ಇದು ಅಂದರೆ ಇವಾಗ ನಿಮಗೆ ಫಲ ಸ್ಟಾರ್ಟ್ ಆಗಬೇಕು. ಇನ್ನೊಂದು 2 ವರ್ಷ ಬಿಟ್ಟರೆ ನಿಮಗೆ ಇದು ಫಲ ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ನಿಮಗೆ ಆವಾಗಲೇ ಹೇಳ್ದಂಗೆ ಸುಮ್ಮನೆ ಕಾಟ ಚೀಟಿಗೆಲ್ಲ ಕಾಲ್ ಮಾಡಿಬಿಡಿ. ಎಲ್ಲಿ ಬರುತ್ತೆ ಏನು ಅಂತ ಕೇಳಿಬಿಡಿ. ವಿಡಿಯೋ ನೋಡಿಬಿಟ್ಟು ಕಾಲ್ ಮಾಡಿ. ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೂ ಮಾತ್ರ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು.